ರಾಜ್ಯಕ್ಕೆ JN.1 ಶಾಕ್ ಮುಂದುವರಿತಾ ಇದೆ ಅನ್ನೋದರ ಮಾಹಿತಿ ಲಭ್ಯ ಆಗ್ತಾ ಇದೆ. ಡೀಟೇಲ್ಸ್ ನೋಡ್ತಾ ಹೋಗೋಣ. ರಾಜ್ಯಕ್ಕೆ JN.1 ವೈರಸ್ನ ಶಾಕ್ ಕೊಡೋದಕ್ಕೆ ಶುರುವಾಯ್ತಾ ಅನ್ನೋ ಪ್ರಶ್ನೆ ಇದೆ. ಯಾಕಂದ್ರೆ 8 ಜನರಲ್ಲಿ ಈ ಸೋಂಕಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೃಢ ಆಗಿದೆಯಾ ಅನ್ನೋ ಅನುಮಾನ ಮೂಡ್ತಾ ಇದೆ. ರಾಜ್ಯದ 8 ಮಂದಿಗೆ JN.1 ಸೋಂಕು ಇರೋದು ದೃಢ ಆಗ್ತಾ ಇದೆ ಅನ್ನೋದು ಒಂದು ಮೂಲದ ಮಾಹಿತಿ ಪ್ರಕಾರ ಸಿಗ್ತಾ ಇರೋ ಇನ್ಫಾರ್ಮೇಶನ್ ಆಗ್ತಾ ಇದೆ. ಇಲ್ಲಿ ತನಕ ರಾಜ್ಯದಲ್ಲಿ ಕೊರೋನಾ ಸ್ಫೋಟ ಆಗ್ತಾ ಇತ್ತು, ಬಟ್ ಅಷ್ಟು ಕೇಸ್ಗಳು JN.1 ಗೆ ಸಂಬಂಧಪಟ್ಟಿದ್ದ ಇಲ್ವಾ ಅನ್ನೋ ಪ್ರಶ್ನೆ ಇತ್ತು. JN.1 ಯಾರಿಗೆ ಬಂದಿರಬಹುದು ಅನ್ನುವಂತಹ ಪ್ರಶ್ನೆ ಕೂಡ ಇತ್ತು. ಈಗ ಮೈಸೂರು ಮೂಲದವರು 8 ಜನರಲ್ಲಿ ಕೊರೋನಾ ಉಪತಳಿಯ ಅಂದ್ರೆ ಹೊಸ ರೂಪಾಂತರಿ ಏನಿದೆ ಅದರ ಸೋಂಕು ದೃಢಪಡ್ತಾ ಇದೆ ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇದೆ. ಡೀಟೇಲ್ಸ್ ಕೊಡ್ತಾರೆ ಲೋಕೇಶ್, ಇಷ್ಟು ದಿನ ಕೊರೋನಾ ಸೋಂಕು ಅಷ್ಟೇ ಸ್ಪ್ರೆಡ್ ಆಗ್ತಾ ಇದೆ, ಬಟ್ JN.1 ಇರುವಿಕೆ ಬಗ್ಗೆ ಸ್ಪಷ್ಟನೆ ಇರಲಿಲ್ಲ. ಈಗ ಈ 8 ಸ್ಯಾಂಪಲ್ಸ್ ಬಗ್ಗೆ ಏನ್ ಮಾಹಿತಿ ಲಭ್ಯ ಆಗ್ತಾ ಇದೆ, ಇವರ ಟ್ರಾವೆಲ್ ಹಿಸ್ಟ್ರಿ ಜೊತೆಗೆ 8 ಜನ ಎಲ್ಲಿದ್ದಾರೆ, ಅವರ ಕಂಡೀಷನ್ ಹೇಗಿದೆ, ಡೀಟೇಲ್ಸ್ ಏನೇನ್ ಕೊಡ್ತೀರಿ? ಈಗಾಗಲೇ ಒಮಿಕ್ರಾನ್ ಉಪತಳಿ JN.1 ಸೋಂಕಿತರು ಈಗಾಗಲೇ 8 ಜನ ಅಂತ ಹೇಳಲಾಗ್ತದೆ. ಅವರು ಮೈಸೂರಿನ ಮೂಲದವರು ಅಂತ ಮೈಸೂರಿನ ಮೂಲದವರು ಅನ್ನುವಂತ ಮಾಹಿತಿ ಲಭ್ಯ ಆಗಿದೆ. ಯಾವುದೇ ಟ್ರಾವೆಲ್ ಲಿಸ್ಟ್ ಇಲ್ಲ, ಇವರೆಲ್ಲರೂ ಕೂಡ ಸ್ಥಳೀಯರು ಎನ್ನುವಂತ ಮಾಹಿತಿಯನ್ನ ಪಬ್ಲಿಕ್ ಟಿವಿಗೆ ಆರೋಗ್ಯ ಇಲಾಖೆ ಅಧಿಕಾರಿಗಳಿಗೆ ಮಾಹಿತಿಯನ್ನ ಲಭ್ಯ ಆಗಿರುವಂತದ್ದು. ಸುಮಾರು 38 ರಿಂದ 50 ಸ್ಯಾಂಪಲ್ ಗಳನ್ನ ಜಿನೋಮಿಕ್ ಸೀಕ್ವೆನ್ಸ್ ಗೆ ಕಳಿಸಿಕೊಡ್ಲಾಗಿತ್ತು. ಅದರಲ್ಲಿ 8 ಜನರು ಅಂದ್ರೆ ಮೈಸೂರು ಬ್ಲಾಕ್ ನ ಮಾತ್ರ, ಮೈಸೂರಿಗೆ ಸಂಬಂಧಪಟ್ಟಂತ ವರದಿ ಮಾತ್ರ ಪ್ರಕಟ ಆಗಿದೆ. ಅದರಲ್ಲಿ 8 ಜನರಿಗೆ ಪಾಸಿಟಿವ್ ಬಂದಿದೆ, ಅಂದ್ರೆ ಜಿನೋಮಿಕ್ ಸೀಕ್ವೆನ್ಸ್ ಪತ್ತೆ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಮೈಸೂರಿನಲ್ಲಿ ಬೆಂಗಳೂರಿನವರು ಕೂಡ ಜಿನೋಮಿಕ್ ಸೀಕ್ವೆನ್ಸ್ ಇದೆ ಅಂತ ಹೇಳಲಾಗ್ತಾ ಇದೆ. ಆ ಬೆಂಗಳೂರಿನ ರಿಪೋರ್ಟ್ ನಾಳೆ ಬರುತ್ತೆ ಅನ್ನುವಂತ ಮಾಹಿತಿ ಕೂಡ ಲಭ್ಯ ಆಗ್ತಾ ಇರುವಂತದ್ದು. ಈಗ ಕಾಣಿಸ್ಕೊಂಡಿರುವಂತಹ ವ್ಯಕ್ತಿಗಳು ಏನಿದ್ದಾರೆ ಅವರನ್ನು ಕೂಡ ಐಸೋಲೇಟ್ ಮಾಡಲಾಗಿದೆ. ಇವರು ಆರೋಗ್ಯ ಇಲಾಖೆ ಅಧಿಕಾರಿಗಳು ಹೇಳುವ ಮಾಹಿತಿ ಪ್ರಕಾರ ಈಗಾಗಲೇ ಅದು JN.1 ಈ ಹಿಂದೆನೆ ಇತ್ತು ನಮ್ಮ ರಾಜ್ಯದಲ್ಲಿ ಅನ್ನುವಂತ ಹೇಳಲಾಗ್ತಾ ಇದೆ. ಆದ್ರೆ ಈಗ ಹೊಸದಾಗಿ ಕೇಸು ಏರಿಕೆ ಆಗ್ತಾ ಇರೋದ್ರಿಂದ ಹೊಸದಾಗಿ ಸ್ಯಾಂಪಲ್ ಅನ್ನ ಯಾವಾಗ ಜಿನೋಮಿಕ್ ಕಳಿಸ್ಕೊಟ್ಟು ಅವುಗಳಲ್ಲಿ ಈಗ ಜಿನೋಮಿಕ್ ಸೀಕ್ವೆನ್ಸ್ ಅಂದ್ರೆ JN.1 ಉಪತಳಿ ಇದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. 8 ಜನರು ಕೂಡ ಮೈಸೂರಿನವರು ಅಂತ ಹೇಳಲಾಗ್ತಾ ಇದೆ. ನಾಳೆ ಸಚಿವ ಸಂಪುಟದ ಕೋವಿಡ್ ಉಪಸಮಿತಿ ಏನಿದೆ ಆ ಉಪಸಮಿತಿಯಲ್ಲಿ ಈ ಒಂದು 8 ವರದಿಯ ಬಗ್ಗೆ ಪ್ರಕಟ ಆಗುತ್ತೆ. ಕೇಂದ್ರ ಸರ್ಕಾರ ಈ ಒಂದು ವರದಿಯನ್ನ ಪ್ರಕಟಪಡಿಸಿದೆ ಎನ್ನುವಂತ ಮಾಹಿತಿಯನ್ನ ಆರೋಗ್ಯ ಇಲಾಖೆ ಅಧಿಕಾರಿಗಳು ಪಬ್ಲಿಕ್ ಟಿವಿಗೆ ನೀಡಿರುವಂತದ್ದು. ಓಕೆ ಲೋಕೇಶ್, ಹಾಗೆ ಹೋಲ್ಡ್ ಮಾಡಿ. ಇಲ್ಲಿ ತನಕದ ರಿಪೋರ್ಟ್ ಪ್ರಕಾರ ಕೇರಳ, ಗೋವಾ, ಮಹಾರಾಷ್ಟ್ರದಲ್ಲಿ ಈ JN.1 ತಳಿಗಳು ಪತ್ತೆ ಆಗಿತ್ತು, ಬಟ್ ರಾಜ್ಯದಲ್ಲಿ ಒಮ್ಮೆಲೆಗೆ 8 JN.1 ಪ್ರಕರಣಗಳು ಡಿಟೆಕ್ಟ್ ಆಗ್ತಾ ಇರೋ ಬಗ್ಗೆ ಮಾಹಿತಿ ಲಭ್ಯ ಆಗ್ತಾ ಇದೆ. ರಾಜ್ಯಕ್ಕೆ JN.1 ಶಾಕ್ನ ಬೆನ್ನಲ್ಲೇ ಮೈಸೂರಿನಲ್ಲಿ 8 ಮಂದಿಗೆ JN.1 ವೈರಸ್ ಇರೋದು ಡಿಟೆಕ್ಟ್ ಆದ ಬೆನ್ನಲ್ಲೇ ಬೆಂಗಳೂರಿನ ಕೇಸ್ಗಳ ಪ್ರಮಾಣವನ್ನ ನೀವು ನೋಡ್ತಾ ಇದ್ದೀರಲ್ಲ, ಆ ಪ್ರಮಾಣವನ್ನು ಕೂಡ ಮೀರಿಸಿ ಮುನ್ನುಗ್ಗುತ್ತಾ ಮೈಸೂರು ಸೋಂಕಿನ ಪ್ರಮಾಣದಲ್ಲಿ ಅನ್ನೋದು ಪ್ರಶ್ನೆ ಆಗ್ತಾ ಇದೆ. ಬಿಕಾಸ್ ಈಗಾಗಲೇ JN.1 ನ ಸಿಂಪ್ಟಮ್ಸ್ ಕ್ಯಾರೆಕ್ಟರಿಸ್ಟಿಕ್ ಏನು ಅಂತ ನಮಗೆ ಗೊತ್ತಿದೆ. ರ್ಯಾಪಿಡ್ ಆಗಿ ಸ್ಪ್ರೆಡ್ ಆಗುವಂತಹ, ಕಮ್ಯುನಿಟಿಗೆ ನೋಡ್ತಾ ಇದ್ದ ಹಾಗೆ ಸ್ಪ್ರೆಡ್ ಆಗುವಂತಹ ಸಾಮರ್ಥ್ಯ ಈ ಉಪತಳಿಯಲ್ಲಿದೆ. ಹೀಗಾಗಿ ಮತ್ತೊಂದು ಹೊಸ ಕೋವಿಡ್ ಹಾಟ್ಸ್ಪಾಟ್ ಹಬ್ ಆಗಿ ಮೈಸೂರು ಕೂಡ ಪರಿವರ್ತನೆ ಆಗುತ್ತಾ ಅನ್ನುವಂತಹ ಭಯ ಆರೋಗ್ಯ ಇಲಾಖೆಯನ್ನ ಕಾಡ್ತಾ ಇದೆ. 8 JN.1 ವೈರಸ್ ಡಿಟೆಕ್ಟ್ ಆಗಿದೆ ಜಿನೋಮಿಕ್ ಸೀಕ್ವೆನ್ಸ್ ನಲ್ಲಿ ಅನ್ನೋ ಮಾಹಿತಿ ಇದೆ. ಆಮೇಲೆ ಬೆಂಗಳೂರಿಗೆ ಸಂಬಂಧಪಟ್ಟಂತ ಸ್ಯಾಂಪಲ್ ರಿಪೋರ್ಟ್ ನಾಳೆ ಬರುತ್ತೆ ಅನ್ನೋ ಮಾಹಿತಿ ಕೂಡ ಲಭ್ಯ ಆಗ್ತಾ ಇರೋದ್ರಿಂದ ಆತಂಕ ಮುಂದುವರಿತಾ ಇದೆ. ಇಲ್ಲಿ ತನಕ JN.1 ಇಡೀ ದೇಶದಲ್ಲಿ ಕೇರಳ, ಗೋವಾ, ಮಹಾರಾಷ್ಟ್ರ ಸೇರಿದಂತೆ ಉತ್ತರ ಭಾರತದಲ್ಲಿ 1-2 ಕೇಸ್ ಡಿಟೆಕ್ಟ್ ಆಗ್ತಾ ಇತ್ತು, ಬಟ್ ಬಂಚಸ್ ಆಫ್ ಕೇಸ್
ಫಾರ್ ದ ಫಸ್ಟ್ ಟೈಮ್ ಮೈಸೂರಿನಲ್ಲಿ ಡಿಟೆಕ್ಟ್ ಆಗ್ತಾ ಇರೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗ್ತಾ ಇದೆ. ಮೈಸೂರಿನವರು, ಅದು ಕೂಡ ಟ್ರಾವೆಲ್ ಹಿಸ್ಟ್ರಿ ಇಲ್ಲದವರಿಗೆ ಈ JN.1 ಹೇಗ್ ಶಾಕ್ ಕೊಡ್ತು ಅನ್ನೋದು ಕೂಡ ಪ್ರಶ್ನೆ ಇದೆ. ಕೆಲವರು ಹೇಳ್ತಾ ಇರೋ ಪ್ರಕಾರ ಆಲ್ರೆಡಿ ಸೆಪ್ಟೆಂಬರ್ ತಿಂಗಳಿಂದ ರಾಜ್ಯದಲ್ಲೂ ಕೂಡ JN.1 ವೇರಿಯಂಟ್ ಮ್ಯೂಟೆಂಟ್ ವೈರಸ್ ಪತ್ತೆ ಇತ್ತು ಅಂತ ಹೇಳ್ತಾ ಇದ್ದಾರೆ. ಸೊ ಅದಕ್ಕೆ ಪುಷ್ಟಿ ಕೊಡುವಂತಹ ಅಂಶನ ಇದು ಗೊತ್ತಿಲ್ಲ. ಅವರ ಹೆಲ್ತ್ ಕಂಡೀಷನ್ಸ್ ಬಗ್ಗೆ ಕೂಡ ಇನ್ನಷ್ಟೇ ಮಾಹಿತಿ ಲಭ್ಯ ಆಗಬೇಕಾಗಿದೆ. ಬೆಂಗಳೂರಿನಲ್ಲಿ ಯಾವ ಪ್ರಮಾಣದಲ್ಲಿ ಕೇಸ್ ದಾಖಲಾಗ್ತಾ ಇದೆ ಅನ್ನೋದನ್ನೇ ನೀವು ನೋಡ್ತಾ ಇದ್ದೀರಾ. ಶತಕದ ಗಡಿ ಹತ್ರ ಬಂದು ಸ್ಟಾಪ್ ಆಗ್ತಾ ಇದೆ ಕೇಸ್. ಯಾವತ್ತು ಶತಕ ದಾಟುತ್ತೋ ಹೇಳೋದಕ್ಕಾಗೋದಿಲ್ಲ. ಒಂದು ಜಿಲ್ಲೆಯ ಕಥೆನೇ ಇದಾದ್ರೆ ಮೈಸೂರ್ದು ಕೂಡ ಅದೇ ಹಾದಿನ ಏರುಮುಖವಾಗಿ, ಹಾಗಾದ್ರೆ ಮೈಸೂರಿನಲ್ಲೂ ಕೂಡ ಕೋವಿಡ್ ಕೇಸಸ್ ದಾಖಲಾಗ್ತಾ ಹೋಗುತ್ತಾ ಅನ್ನೋ ಆತಂಕ ಇದೆ. ಮೈಸೂರು ಮೂಲದವರು ಟ್ರಾವೆಲ್ ಹಿಸ್ಟ್ರಿ ಇಲ್ಲದೆ ಇರೋದು ಕೂಡ ಈಗ ಆತಂಕಕ್ಕೆ ಕಾರಣ ಆಗ್ತಾ ಇದೆ. ಕೋವಿಡ್ ಆಲ್ರೆಡಿ ಹಿಂದಿನ ಅಲೆಗಳಲ್ಲಿ ಸಮುದಾಯದಲ್ಲಿ ಹರಡಿಯಾಗಿದೆ. ಬಟ್ ಈಗ ಹೊಸದಾಗಿ ರಾಜ್ಯಕ್ಕೆ ಕಾಟ ಕೊಡ್ತಾ ಇರೋದು JN.1 ಕೇಸ್ ಡಬ್ಲಿಂಗ್ ಟೈಮ್ ಅನ್ನ ಕೂಡ ನೀವು ನೋಡ್ತಾ ಇದ್ದೀರಾ. ಇವತ್ತು 200 ಇದ್ರೆ ಇನ್ನೊಂದು 3-4 ದಿನದಲ್ಲಿ ಬಿಟ್ರೆ 400 ಆಗ್ತಾ ಇರುವಂತಹ ಆತಂಕ ಕೂಡ ಇದೆ. ಡೀಟೇಲ್ಸ್ ಕೊಡ್ತಾರೆ ಲೋಕೇಶ್. 8 ಮಂದಿ ಮೈಸೂರು ಮೂಲದವರಿಗೆ ಸಂಬಂಧಪಟ್ಟಂತೆ ಇನ್ನೂ ಏನೇನೆಲ್ಲ ಮಾಹಿತಿ ಲಭ್ಯ ಆಗ್ತಾ ಇದೆ ಅಂತ. ಈಗಾಗಲೇ 8 ಮಂದಿಯಲ್ಲಿ ವೈರಸ್ ಕಾಣಿಸ್ಕೊಂಡಿರೋ ವಿಚಾರವಾಗಿ ಆರೋಗ್ಯ ಇಲಾಖೆ ಗಂಭೀರವಾಗಿ ಪರಿಗಣನೆಗೆ ತೆಗೆದುಕೊಂಡಿರ್ತಕ್ಕಂಥದ್ದು. ಈ 8 ಕೇಸ್ಗಳು ಮೈಸೂರಿನವರು ಅಂತ ಹೇಳಲಾಗ್ತಾ ಇದೆ. ಆ ಮೈಸೂರಿನವರಿಗೆ ಸಂಬಂಧಪಟ್ಟಂತೆ ಈಗಾಗಲೇ ಅಲ್ಲಿನ ಜಿಲ್ಲಾ ಆರೋಗ್ಯಾಧಿಕಾರಿಗಳು ಮತ್ತೆ ಸಂಬಂಧಪಟ್ಟಂತ ವೈದ್ಯಕೀಯ ಅಧಿಕಾರಿಗಳು ಎಲ್ಲರೂ ಕೂಡ ಅಲರ್ಟ್ ಆಗಿದ್ದು ಅವರ ಪ್ರೈಮರಿ ಮತ್ತೆ ಸೆಕೆಂಡರಿ ಕಾಂಟ್ಯಾಕ್ಟ್ ವ್ಯಕ್ತಿಗಳನ್ನ ಸಂಪರ್ಕ ಮಾಡುವಂತದ್ದು, ಜೊತೆಗೆ ಅವರನ್ನ ಐಸೋಲೇಟ್ ಮಾಡುವಂತದಕ್ಕೆ ಮುಂದಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಈಗ ಕಂಪ್ಲೀಟ್ ಆಗಿ ಐಸೋಲೇಟ್ ಮಾಡಿದ್ದಾರೆ, ಯಾವುದೇ ರೀತಿ ಆತಂಕ ಇಲ್ಲ, ಅವರೆಲ್ಲರೂ ಕೂಡ ಗುಣಮುಖರಾಗಿದ್ದಾರೆ ಅನ್ನುವಂತ ಮಾಹಿತಿ ನಮಗೆ ಲಭ್ಯ ಆಗ್ತಾ ಇರ್ತಕ್ಕಂಥದ್ದು. ಆದ್ರೆ ಮೈಸೂರಿನ ಯಾವ್ಯಾವ ಏರಿಯಾದವರು ಅನ್ನೋದನ್ನ ಅವರು ಬಹಿರಂಗ ಪಡಿಸ್ತಾ ಇಲ್ಲ, ಜೊತೆಗೆ ಪೇಷಂಟ್ ಯಾರು ಅನ್ನೋದನ್ನು ಕೂಡ ಬಹಿರಂಗವನ್ನ ಪಡಿಸ್ತಾ ಇಲ್ಲ. ಓಕೆ ಲೋಕೇಶ್, ಇದ್ರ ಜೊತೆಗೆ ಈಗ 8 ಮಂದಿ ಅಂತ ಹೇಳಿದಾಗ ಆಬ್ವಿಯಸ್ಲಿ ಅವರು ಒಂದೇ ಏರಿಯಾದವರು ಅಥವಾ ಬೇರೆ ಬೇರೆ ಏರಿಯಾದವರು ಎರಡೂ ಚಾನ್ಸಸ್ ಇರುತ್ತೆ. ಸೊ ಅವರ ಪ್ರೈಮರಿ ಹಾಗೂ ಸೆಕೆಂಡರಿ ಕಾಂಟ್ಯಾಕ್ಟ್ ಗಳು ಕೂಡ ಜಾಸ್ತಿ ಇರುತ್ತೆ. ಇವ್ರದೇ ಬಂಚ್ ಆಫ್ ಕೇಸ್ ಅಂತ ಹೇಳಿದ್ರೆ ಅವರ ಪ್ರೈಮರಿ ಹಾಗೂ ಸೆಕೆಂಡರಿ ಕಾಂಟ್ಯಾಕ್ಟ್ ನಲ್ಲಿ ಇನ್ನೂ ಜಾಸ್ತಿ ನಂಬರ್ ಇರಬಹುದು. ಅವರನ್ನು ಕೂಡ ಟೆಸ್ಟ್ಗೆ ಒಳಪಡಿಸೋ ಕೆಲಸ ಆಗಿದೆಯಾ ಆಲ್ರೆಡಿ? ಪ್ರೈಮರಿ ಮತ್ತೆ ಸೆಕೆಂಡರಿ ಕಾಂಟ್ಯಾಕ್ಟ್ ವ್ಯಕ್ತಿಗಳನ್ನ ಈಗಾಗಲೇ ಟ್ರ್ಯಾಕ್ ಮಾಡುವಂತ ಕೆಲಸವನ್ನ ಜಿಲ್ಲಾ ಆರೋಗ್ಯಾಧಿಕಾರಿಗಳು ಮಾಡ್ತಾ ಇರುವಂತದ್ದು. ಜೊತೆಗೆ ಈಗಾಗಲೇ ಏನು ಪ್ರೈಮರಿ ಮತ್ತೆ ಸೆಕೆಂಡರಿ ಕಾಂಟ್ಯಾಕ್ಟ್ ವ್ಯಕ್ತಿಗಳಿಗೆ ಟೆಸ್ಟ್ ಮಾಡಬಾರ್ದು ಅನ್ನೋದನ್ನ ಕೂಡ ಹೇಳ್ತಾ ಇದ್ದಾರೆ. ಈ ಒಂದು JN.1 ಪತ್ತೆ ಆಗಿರೋ ಕಾರಣದಿಂದಾಗಿ ಅವರೆಲ್ಲರನ್ನೂ ಕೂಡ ಐಸೋಲೇಟ್ ಮಾಡಬೇಕಾಗತ್ತೆ. ಆದ್ರೆ ಆರೋಗ್ಯ ಇಲಾಖೆ ಮಾತ್ರ ಯಾರು ಎಷ್ಟು ಪ್ರೈಮರಿ ಮತ್ತೆ ಸೆಕೆಂಡರಿ ಕಾಂಟ್ಯಾಕ್ಟ್ ವ್ಯಕ್ತಿ ಇದೆ, ಅವ್ರು ಯಾವ ಪ್ರದೇಶ, ಮೈಸೂರಿನ ಯಾವ ಪ್ರದೇಶ ಎಲ್ಲಿದೆ ಅನ್ನೋದ್ರ ಬಗ್ಗೆ ಬಹಿರಂಗ ಪಡಿಸ್ತಾ ಇಲ್ಲ. ಈಗೇನು ಕೇಂದ್ರ ಸರ್ಕಾರ ಪ್ರಕಟ ಮಾಡಿರುವಂತ 8 ಕೇಸ್ಗಳಲ್ಲಿ ನಮ್ದು ಮೈಸೂರು ನೋವು ಎನ್ನುವಂಥದ್ದು ಈಗ ಪತ್ತೆ ಆಗ್ತಾ ಇದೆ. ಒಟ್ಟು ಭಾರತದಲ್ಲಿ ನಿನ್ನೆ ರಿಪೋರ್ಟ್ ಮಾಹಿತಿ ಪ್ರಕಾರ 63 JN.1 ಜಿನೋಮಿಕ್ ವೈರಸ್ ಪತ್ತೆ ಆಗಿದೆ ಅನ್ನೋದು ನಮಗೆ ಕನ್ಫರ್ಮ್ ಆಗ್ತಾ ಇದೆ. ಅದರಲ್ಲಿ ಕರ್ನಾಟಕ 8 ಕೇಸ್ ಇದೆ ಅನ್ನುವಂಥದ್ದು ಗೊತ್ತಾಗ್ತಿದೆ. ಇನ್ನು ಬೆಂಗಳೂರಿಗೆ ಸಂಬಂಧಪಟ್ಟಂತ ವರದಿ ನಾಳೆ ಬರುತ್ತೆ ಅನ್ನೋದ್ರ ಬಗ್ಗೆನೂ ಕೂಡ ಮಾಹಿತಿ ನೀಡಿರುವಂತದ್ದು ಮಮತಾ. ಇಲ್ಲಿ ಲೋಕೇಶ್, ಈಗ 8 ಕೇಸ್ನವರು ಕೂಡ ಕಂಪ್ಲೀಟ್ ಆಗಿ ಗುಣಮುಖರಾಗಿದ್ದಾರೆ, ಅದ್ರಲ್ಲಿ ಇನ್ನೂ ಕೂಡ ಕೆಲವರು ಚಿಕಿತ್ಸೆಯನ್ನ ಪಡಿತಾ ಇದ್ದಾರೆ. ಅದ್ರ ಬಗ್ಗೆ ಏನಾದ್ರೂ ಮಾಹಿತಿ ಇದೆಯಾ? 8 ಕೇಸ್ಗೆ ಏನು ಹೊಸ ತಳಿ ಕಾಣಿಸ್ಕೊಂಡಿದೆ. 8 ಜನರು ಕೂಡ ಆರೋಗ್ಯವಾಗಿದ್ದಾರೆ ಅನ್ನುವಂತ ಮಾಹಿತಿ ಸಿಕ್ಕಿರುವಂತದ್ದು. ಯಾವುದೇ ರೀತಿಯ ಯಾರಿಗೂ ಕೂಡ ಆತಂಕ ಇಲ್ಲ. ಇದು ಸ್ಪ್ರೆಡ್ಡಿಂಗ್ ಆಗುತ್ತೆ ಅಷ್ಟೇ, ಆದ್ರೆ ಜೀವಕ್ಕೆ ಯಾವುದೇ ರೀತಿಯ ಈ ವೈರಸ್ ನಿಂದ ತೊಂದರೆ ಇಲ್ಲ ಅಂತ ಹೇಳಿ ವೈದ್ಯರು ಹೇಳ್ತಾ ಇರುವಂತದ್ದು, ಆರೋಗ್ಯಾಧಿಕಾರಿಗಳು ಹೇಳ್ತಾ ಇರುವಂತದ್ದು. ಇದರಲ್ಲಿ ಎಲ್ಲರೂ ಕೂಡ ಆರೋಗ್ಯವಾಗಿದ್ರೆ ಅವರಿಗೆ ಮತ್ತೊಮ್ಮೆ 8 ಜನಕ್ಕೆ 10 ಜನಕ್ಕೆ ಮತ್ತೊಮ್ಮೆ ಟೆಸ್ಟ್ ಮಾಡ್ತೀವಿ ಅಂತ ಕೂಡ ತಿಳಿಸಲಾಗ್ತಾ ಇದೆ. ಹೀಗಾಗಿ ಈ ವೈರಸ್ ಕನ್ಫರ್ಮ್ ಆಗಿರೋದ್ರಿಂದ ನಾಳೆಯಿಂದ ಒಂದಷ್ಟು ಪ್ರೈಮರಿ ಸೆಕೆಂಡರಿ ಕಾಂಟ್ಯಾಕ್ಟ್ ವ್ಯಕ್ತಿಗಳನ್ನ ಟ್ರ್ಯಾಕ್ ಮಾಡಿ ಮತ್ತೆ ಅವರ ಸುತ್ತಮುತ್ತ ಇರ್ತಕ್ಕಂಥ ಆ ಏರಿಯಾ ಜನರನ್ನ ಐಸೋಲೇಟ್ ಮಾಡುವಂತ ಕೆಲಸಕ್ಕೆ ಮುಂದಾಗ್ತಾರ ಕಾದ್ ನೋಡ್ಬೇಕಾಗಿದೆ. ಲೋಕೇಶ್, ಇಲ್ಲಿ ತನಕ ಸರ್ಕಾರ ಯಾವ ನೆಮ್ಮದಿಯಲ್ಲಿ ಇತ್ತು ಅಂತ ಹೇಳಿದ್ರೆ JN.1 ಇನ್ನೂ ನಮ್ಮಲ್ಲಿ ಡಿಟೆಕ್ಟ್ ಆಗಿಲ್ಲ ಅನ್ನೋ ಒಂದು ನೆಮ್ಮದಿಯಲ್ಲೇ ಟಫ್ ರೂಲ್ಸ್ ನ ಅಗತ್ಯತೆ ಇಲ್ಲ, ಕ್ಲಸ್ಟರ್ ಲೆವೆಲ್ ಅಲ್ಲಿ ನಾವು ಸ್ಟ್ರಿಕ್ಟ್ ರೂಲ್ಸ್ ಬೇಕಾಗಿಲ್ಲ ಅಂತ ಅಂದ್ಕೊಳ್ತಾ ಇದ್ರು. ಬಟ್ ಈಗ ಒಂದೇ ಸಲಕ್ಕೆ ಬಂಚ್ ಆಫ್ ಕೇಸಸ್ ಡಿಟೆಕ್ಟ್ ಆಗಿರೋದ್ರಿಂದ ಏನಾದ್ರೂ ರೆಸ್ಟ್ರಿಕ್ಷನ್ಸ್ ನ ತರಬಹುದಾ? ಜಿಲ್ಲೆಯ ಮಟ್ಟದಲ್ಲಿ ಅಥವಾ ಕ್ಲಸ್ಟರ್ ಲೆವೆಲ್ ನಲ್ಲಿ ಏನಾದ್ರೂ ರೆಸ್ಟ್ರಿಕ್ಷನ್ಸ್ ನ ತರಬಹುದಾ? ಆ ಚಿಂತನೆಯಲ್ಲಿ ಆರೋಗ್ಯ ಇಲಾಖೆ ಇದೆಯಾ? ಖಂಡಿತವಾಗಲು ಈಗಾಗಲೇ ಆರೋಗ್ಯ ಇಲಾಖೆ ಆ ರೀತಿಯ ಒಂದು ಚಿಂತನೆ ಮಾಡ್ತಾ ಇದೆ. ಕಮ್ಯುನಿಟಿ ಸ್ಪ್ರೆಡ್ ಆಗಿರೋ ಬಗ್ಗೆನೂ ಕೂಡ ಆತಂಕ ವ್ಯಕ್ತಪಡಿಸ್ತಾ ಇದೆ. ಈಗ ಹೊಸದಾಗಿ ಹೊಸ ತಳಿ ನಮ್ಮ ರಾಜ್ಯದಲ್ಲಿ ಕಾಣಿಸಿಕೊಂಡಿರೋದ್ರಿಂದ ನಾಳೆ ಒಂದು ಮಹತ್ವದ ಸಭೆಯನ್ನ ದಿನೇಶ್ ಗುಂಡೂರಾವ್ ಅವರ ನೇತೃತ್ವದಲ್ಲಿ ಸಚಿವ ಸಂಪುಟದ ಉಪಸಮಿತಿ ಮಾಡ್ತಾ ಇದೆ. ಆ ಉಪಸಮಿತಿಯಲ್ಲಿ ನಾಳೆ ರಾಜ್ಯಕ್ಕೆ ಹೊಸ ರೂಲ್ಸ್ ಗಳು ಜಾರಿ ಆಗುವ ಸಾಧ್ಯತೆ ಇದೆ. ಮತ್ತಷ್ಟು ರೂಲ್ಸ್ ಗಳನ್ನ ಜಾರಿ ಮಾಡಿ ಈ ಕೋವಿಡ್
ಹೊಸ ವೈರಸ್ ಏನಿದೆ ಅದನ್ನ ನಿಯಂತ್ರಣ ಮಾಡೋದಕ್ಕೆ ಮುಂದಾಗುವಂತ ಸಾಧ್ಯತೆಗಳು ಹೆಚ್ಚಾಗಿ ಗೋಚರ ಆಗ್ತದೆ. ಅದು ಕ್ಲಸ್ಟರ್ ಮಟ್ಟದಲ್ಲಿ ಇರ್ಬೋದು, ಜೊತೆಗೆ ವಾರ್ಡ್ ಮಟ್ಟದಲ್ಲಿ ಇರ್ಬೋದು, ಜಿಲ್ಲಾ ಮಟ್ಟದಲ್ಲಿ, ತಾಲೂಕು ಮಟ್ಟಗಳಲ್ಲಿ ಯಾವ ರೀತಿಯಾದಂತಹ ಕ್ರಮವನ್ನ ತೆಗೆದುಕೊಳ್ಬೇಕು, ಹೇಗೆ ನಿಯಂತ್ರಣ ಮಾಡಬೇಕು ಅಂತ ಹೇಳಿ ನಾಳೆ ಒಂದು ಮಹತ್ವದ ಸಭೆಯಲ್ಲಿ ನಿರ್ಧಾರ ಆಗುವ ಸಾಧ್ಯತೆ ಇದೆ. ನಾಳೆ ಅಂತೂ ಮತ್ತಷ್ಟು ಕೊರೋನಾ ರೂಲ್ಸ್ಗಳು ಜಾರಿ ಆಗೋದ್ರಲ್ಲಿ 100% ಯಾವುದೇ ರೀತಿಯ ಅನುಮಾನ ಇಲ್ಲ. ಈಗಾಗಲೇ ನಮಗ್ ಬಂದಿರೋ ಮಾಹಿತಿ ಪ್ರಕಾರವಾಗಿ ಮಾಸ್ಕ್ ಅನ್ನ ಕಡ್ಡಾಯ ಮಾಡುವುದು, ಸಾಮಾಜಿಕ ಅಂತರವನ್ನ ಕಡ್ಡಾಯ ಮಾಡುವುದು, ಮತ್ತೆ ವ್ಯಾಕ್ಸಿನೇಷನ್ ಡ್ರೈವ್ ಮಾಡೋದು ಹೇಗೆ ಅನ್ನೋದು, ಮತ್ತೆ ಆಸ್ಪತ್ರೆಗಳಲ್ಲಿ ಕೋವಿಡ್ ಪ್ರತ್ಯೇಕ ವಾರ್ಡ್ ಅನ್ನ ಮಾಡ್ಬೇಕು ಅನ್ನೋ ಬಗ್ಗೆ ಸಲಹೆ ಹೋಗಿದೆ ಸಚಿವರಿಗೆ ಅನ್ನುವಂಥದ್ದು ಮಮತಾ. ಲೋಕೇಶ್, ಈಗ ಟೋಟಲ್ ಎಷ್ಟು ಸ್ಯಾಂಪಲ್ ಗಳನ್ನ ಜಿನೋಮಿಕ್ ಸೀಕ್ವೆನ್ಸ್ ಗೆ ಕಳಿಸ್ಕೊಟ್ಟಿದ್ದಾರೆ, ಅದ್ರಲ್ಲಿ ಎಷ್ಟು ರಿಪೋರ್ಟ್ ಬಂದಿದೆ, ಆಮೇಲೆ ಇನ್ನೂ ಎಷ್ಟು ರಿಪೋರ್ಟ್ ಬರಬೇಕಾಗಿದೆ ಅಂತ, ಅದ್ರಲ್ಲಿ ಇವತ್ತು ನಾಳೆ ಒಳಗೆ ಎಷ್ಟು ಸ್ಯಾಂಪಲ್ ಗಳ ರಿಪೋರ್ಟ್ ಬರುವಂತಹ ನಿರೀಕ್ಷೆ ಇದೆ? ಈಗಾಗಲೇ ಮೈಸೂರು ಮತ್ತೆ ಜಿಲ್ಲಾ ಮಟ್ಟಗಳ ಕಡೆಯಿಂದ ಸುಮಾರು 30ರಿಂದ 50 ಸ್ಯಾಂಪಲ್ ಗಳನ್ನ ಕಳಿಸಿದ್ವಿ ಅಂತ ಹೇಳ್ತಾ ಇದ್ದಾರೆ. ಬೆಂಗಳೂರಿನಿಂದನೂ ಕೂಡ 28ರಿಂದ 60 ಸ್ಯಾಂಪಲ್ ಗಳನ್ನ ಕಳಿಸಿದ್ವಿ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಎಷ್ಟು ಕಳಿಸಿದ್ವಿ ಏನು ಅದ್ರ ಬಗ್ಗೆ ಕೂಡ ಕನ್ಫರ್ಮ್ ಆಗ್ಬೇಕಾಗಿದೆ. ಆದ್ರೆ JN1 ಹೊಸ ತಳಿ ಪತ್ತೆ ಆಗಿರೋದಂತೂ ಕನ್ಫರ್ಮ್ ಆಗಿದೆ. ಈ ನಿಟ್ಟಿನಲ್ಲಿ ಆರೋಗ್ಯ ಇಲಾಖೆ ಇದನ್ನ ಕ್ರಮ ವಹಿಸೋದು ಹೇಗೆ, ತಡೆಗಟ್ಟೋದು ಏನೋದ್ರ ಬಗ್ಗೆ ಚಿಂತನೆಯನ್ನ ಮಾಡ್ತಾ ಇರುವಂತದ್ದು ಮಮತಾ. ಮೈಸೂರಿಗೆ ಸಂಬಂಧಪಟ್ಟಂತೆ ಲೋಕೇಶ್, ಈಗ ಆಲ್ರೆಡಿ ಅಲ್ಲೂ ಕೂಡ ಕೇವಲ ಸಾಮಾನ್ಯ ನಿಯಮಗಳು ಮಾತ್ರ ಇತ್ತು. ಸೊ ಈಗ ಯಾವಾಗ JN.1 8 ಪ್ರಕರಣಗಳು ಡಿಟೆಕ್ಟ್ ಆದ್ವೋ ತುರ್ತಾಗಿ ಏನಾದ್ರೂ ಸಭೆಗಳನ್ನ ನಡೆಸಲಿಕ್ಕಿದ್ದಾರೆ ಆರೋಗ್ಯ ಇಲಾಖೆಯವರು? ಖಂಡಿತ. ಇದನ್ನು ಕೇಂದ್ರ ಸರ್ಕಾರ ಈಗಾಗಲೇ ರಾಜ್ಯ ಆರೋಗ್ಯ ಇಲಾಖೆಗೆ ಮಾಹಿತಿಯನ್ನ ರವಾನಾ ಮಾಡಿದೆ. ನಾಳೆ ಸುದ್ದಿಗೋಷ್ಠಿ ಮಾಡಿ ಆರೋಗ್ಯ ಸಚಿವರು ಪ್ರಕಟವನ್ನ ಮಾಡ್ತಾರೆ. ಮೈಸೂರಿನಲ್ಲಿ ಯಾವ ರೀತಿಯಾದಂತ ಕ್ರಮವನ್ನ ತೆಗೆದುಕೊಳ್ಬೇಕು ಅಂದ್ರೆ, ಕೇಸ್ ಹೆಚ್ಚಾಗಿರುವಂತ ಡಿಸ್ಟಿಕ್ಗಳಲ್ಲಿ ಅಥವಾ ಆ ಡಿಸ್ಟಿಕ್ಗೆ ಅಂತ ಪ್ರತ್ಯೇಕ ರೂಲ್ಸ್ ಏನಾದ್ರು ಕೊಡ್ತಾರ, ಒಟ್ಟಾಗಿ ರಾಜ್ಯಕ್ಕೆ ಸೇರಿದಂತೆ ಎಲ್ಲಾ ರೀತಿಯಾದಂತ ಒಂದು ನಿಯಮವನ್ನ ಜಾರಿಗೆ ತರ್ತಾರ ಅನ್ನುವಂಥದ್ದು ಒಂದು ದೊಡ್ಡ ಕುತೂಹಲ ಆಗಿರುವಂತದ್ದು. ಸದ್ಯಕ್ಕೆ ಈಗ ಇರುವಂತ ಮಾಹಿತಿ ಪ್ರಕಾರ ಇದು ಜೀವಕ್ಕೇನು ತೊಂದರೆ ಇಲ್ಲ, ಸಾವು ನೋವುಗಳ ಸಂಖ್ಯೆ ಕಡಿಮೆ ಇದೆ ಅನ್ನುವಂತ ಮಾಹಿತಿ ಲಭ್ಯ ಆಗಿದೆ. ಹಾಗಾಗಿ ಒಟ್ಟಾರೆ ರಾಜ್ಯಕ್ಕೆ ಸೇರಿದಂತೆ ಮೈಸೂರಿಗೂ ಸೇರಿದಂತೆ ಎಲ್ಲಾ ಜಿಲ್ಲೆಗಳಿಗೂ ಹೊಂದಾಣಿಕೆ ಆಗುವಂತ ಒಂದು ರೂಲ್ಸ್ ಬರ್ಬೋದು ಅಂತ ಹೇಳಲಾಗ್ತಿದೆ ಮಮತಾ. ರೈಟ್, ಧನ್ಯವಾದ ಲೋಕೇಶ್ ನಮ್ಮೆಲ್ಲ ಮಾಹಿತಿಗಾಗಿ. ಇಷ್ಟು ದಿನ ಒಂದ್ ನೆಮ್ಮದಿ ಇತ್ತು, ರಾಜ್ಯದಲ್ಲಿ ಇಲ್ಲಿ ತನಕ JN.1 ವೈರಸ್ ಡಿಟೆಕ್ಟ್ ಆಗಿಲ್ಲ ಜಿನೋಮಿಕ್ ಸೀಕ್ವೆನ್ಸಿಂಗ್ ನಲ್ಲಿ ಅಂತ. ಬಟ್ ಈಗ ಇವತ್ತು ಒಂದೇ ದಿನ 8 ಪಾಸಿಟಿವ್ ಕೇಸಸ್ ಬಗ್ಗೆ, ಅದು ಕೂಡ JN.1 ಡಿಟೆಕ್ಟ್ ಆಗಿರೋದ್ರ ಬಗ್ಗೆ ವರದಿ ಆಗ್ತಾ ಇರೋದ್ರಿಂದ ಸಹಜವಾದಂತಹ ಆತಂಕ ಆರೋಗ್ಯ ಇಲಾಖೆಯಲ್ಲಿದೆ. ನೀವು ದೃಶ್ಯಾವಳಿಗಳಲ್ಲಿ ಒಂದ್ ಕಡೆಗೆ ಒಂದು ಸ್ಟಾಟಿಸ್ಟಿಕಲ್ ಫಿಗರ್ ಅನ್ನ ಕೂಡ ನಿಮಗೆ ತೋರಿಸ್ತಾ ಇದೀವಿ ನಾವು. ಇವತ್ತು ಸೋಂಕು ಡಿಟೆಕ್ಟ್ ಆಗಿರೋದು 34, ಅದರಲ್ಲಿ ಮಹಾರಾಷ್ಟ್ರದಲ್ಲಿ 9 JN.1 ಸೋಂಕು ಡಿಟೆಕ್ಟ್ ಆಗಿದ್ರೆ, ಕೇರಳದಲ್ಲಿ ಮತ್ತೆ 6 JN.1 ಸೋಂಕು ಇರೋದು ಪತ್ತೆ ಆಗ್ತಾ ಇದೆ. ಟೋಟಲ್ JN.1 ನ ವ್ಯಾಪ್ತಿ ಯಾವ್ಯಾವ ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಎಷ್ಟು ಅನ್ನೋದ್ರ ಡೀಟೇಲ್ಸ್ ನ ನಿಮಗೆ ತೋರಿಸ್ತಾ ಇದೀವಿ. ಅದರಲ್ಲಿ ಕರ್ನಾಟಕದ್ದು ಕೂಡ ಮೇಜರ್ ಶೇರ್ ಈ ಕ್ಷಣಕ್ಕಿದ್ದಂಗೆ ಕಾಣಿಸ್ತಾ ಇದೆ. 8 JN.1 ಸೋಂಕು ಕರ್ನಾಟಕದಲ್ಲೂ ಕೂಡ ಪತ್ತೆಯಾಗಿದೆ. ತೆಲಂಗಾಣದಲ್ಲಿ 2 JN.1 ಕೇಸ್ ಡಿಟೆಕ್ಟ್ ಆಗಿರೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗ್ತಾ ಇದೆ. ಇಡೀ ದೇಶದಲ್ಲಿ ಯಾವ್ಯಾವ ರಾಜ್ಯದಲ್ಲಿ ಎಷ್ಟೆಷ್ಟು ಕೇಸಿನ ಪ್ರಮಾಣ ಈ ಹೊಸ ಉಪತಳಿಗೆ ಸಂಬಂಧಪಟ್ಟಂತೆ ಇದೆ ಅನ್ನೋದ್ರ ಮಾಹಿತಿ ನೀವು ಗಮನಿಸ್ತಾ ಇದ್ದೀರಾ. ತಮಿಳುನಾಡಲ್ಲೂ ಅಷ್ಟೇ 4 JN.1 ಸೋಂಕಿತರು ಇರೋದ್ರ ಬಗ್ಗೆ ಕನ್ಫರ್ಮೇಶನ್ ಸಿಗ್ತಾ ಇದೆ. ಬಟ್ ಈ ಜೆನೋಮಿಕ್ ಸೀಕ್ವೆನ್ಸಿಂಗ್ ಅನ್ನು ಯಾವಾಗ ಮಾಡ್ತಾರೆ ಅಂದ್ರೆ, CT ವ್ಯಾಲ್ಯೂ 25ಕ್ಕಿಂತ ಕಡಿಮೆ ಬಂದಾಗ ಅಂತ ಸ್ಯಾಂಪಲ್ ಗಳನ್ನು ಕಳಿಸ್ಕೊಡ್ತಾರೆ. ಸೊ ಅದು JN.1 ಇಲ್ವಾ ತಿಳಿಸಿ ಹೇಳಿ ಅಂತ. ಸೊ 8 ಕೇಸ್ ನಮ್ಮಲ್ಲಿ ಡಿಟೆಕ್ಟ್ ಆಗಿದೆ.